ಒಂದು ಓಂಕಾರ ದೇವಸ್ಥಾನವನ್ನು ಕಟ್ಟಿಸಬೇಕು. ಆ ದೇವಸ್ಥಾನ ಹೇಗಿರಬೇಕು ಅಂದರೆ ಅಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಇರಬೇಕು. ಹಿಂದೂಗಳು ಅಷ್ಟೇ ಅಂತೆಲ್ಲ ಅಥವಾ ಈ ವರ್ಣದವರಷ್ಟೇ ಆ ರೀತಿ ಭೇದ ಭಾವ ಇಲ್ಲ. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಪಾರ್ಸಿ ಅಥವಾ ವಿದೇಶದವರು ಇದು ಯಾರಿಂದಲೂ ಎಲ್ಲರೂ. ಅದಕ್ಕಾಗಿ ಅಲ್ಲಿ ಯಾವ ದೇವರ ಮೂರ್ತಿ ಅಂತಾಗಲಿ ಮತ್ಯಾವುದೇ ವಿಗ್ರಹ ಆಗಲಿ ಇಲ್ಲ, ಕೇವಲ ಓಂಕಾರ. ಓಂಕಾರ ಎಲ್ಲರಿಗೂ ಸೇರಿತ್ತು, ಅದು ಕೇವಲ ಹಿಂದೂಗಳಿಗೆ ಸೇರಿತ್ತು ಅಂತ ಅಲ್ಲ. ಅಂತಹ ಒಂದು ಓಂಕಾರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ಒಲಂಬೋದಿಂದ ಅಮ್ಮೋಡದವರೆಗೆ ಸಂಚಾರ ಮಾಡಿ ಪ್ರವಚನ ನೀಡಿದಂತಹ ಸಂದರ್ಭದಲ್ಲಿ ಮದ್ರಾಸಿನ ಪ್ರವಚನದಲ್ಲಿ ಹೇಳ್ತಾರೆ. ಆ ಸ್ಮರಣೆಯಲ್ಲಿ ಸ್ವಾಮಿ ವಿವೇಕಾನಂದರ ಸಮಾಧಿ